ಹಿಂಗೆ ಹಿಂಗೆ ಹೋಗ್ಲೇ ಇಲ್ಲ. ನಂಗೆ ಬೇಜಾರಾಗೋಯ್ತು. ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಬಂದ್ರೆ ಅವ್ರ ಕೈಲೇ ನಾನು ನೆಕ್ಸ್ಟು ನನ್ನ ಮಗ ಹೆಂಗ್ ನೋಡಿ ಇವ್ರಿಬ್ಬರನ್ನ ಕರ್ಕೊಂಬಂದಿರೋದು ಹಂಗಿರ್ಲಿ. ನಾನು ಸ್ವಲ್ಪ ಎಮೋಷ್ನಲ್ ಆದೆ ನಾನು. ಹ್ಯಾಪಿ ಬರ್ತ್ಡೇ ಅಂತ ನಮ್ಮ ಅಪ್ಪ ಮನೇಲಿ ಬಂದ್ರಂತೂ ನೋಡಕ್ ಆಗಲ್ಲ ನಮ್ಗೆ. ಅದು ಅವ್ರು ಇಲ್ದೆ ಅದು ಮೆಮೊರೀಸು ಅಷ್ಟೇ ಗೂಗಲ್ ಅಲ್ಲಿ. ಇಡ್ಸ್ಕೊಳೆ ಇಡ್ಸ್ಕೋ ಹೋಗ್ಲಿ ಅದ್ರಲ್ಲ ಇಡ್ರಿ. ತಿನ್ಸಮ್ಮ ಅವನು ಆಲ್ರೆಡಿ ತಿಂತವನೆ. ಬಾ ಹೋಗು ಹೋಗು. ಸರಿ ಬಾ ಈ ಕಡೆ ಬಾ. ಬೇಡ ಸುಮ್ಮನೆ ಕಟ್ ಮಾಡ್ತೀಯಾ? ಬಾ ಇಲ್ಲಿ ಗುಂಡ ನೀನ್ ಬಾ ಇಲ್ಲಿ ಕುಚ್ ನಿಂಚಳ್ರಿ ಇಬ್ರು ನಿಂಚಳ್ರಿ. ಇಲ್ ಬಾ ಇಲ್ ಬಾ. ಕಟ್ ಮಾಡು. ಕ್ಲಾಪ್ಸ್ ಹೊಡಿ ಕ್ಲಾಪ್ಸ್ ಹೊಡಿ. ತಗೊಳಮ್ಮ ತಾತಂಗ್ ತಿನ್ಸು. ನಿಂಗ್ ಬೇಕಪ್ಪ? ಕ್ರೀಮ್ ಬೇಡ ಇರೋ ಅವನ್ಗೆ. ಇರಪ್ಪ ಇರಪ್ಪ ತಗೋ ಇಡು ಅವನ್ಗೆ. ಜಾಣ ಎಲ್ಲಾರ್ಗು ಕೊಡು. ಲೇಟ್ ಇತ್ತು ಎಲ್ಲೋ. ಪ್ಲೇಟ್ ಕೊಡ್ಲಾ? ಅವಳು ಅಷ್ಟೆಲ್ಲ ರೆಡಿ ಮಾಡ್ಸ್ಕೊಂಡಿರೋದೇ ನಂಗೆ ಖುಷಿ. ನಿಂದೇನೋ ಬರ್ತಾಳೆ? ಎಷ್ಟು ಟೈಮ್? ಎಷ್ಟು ಕರೆಂಟೇ ಹೋಗ್ಬಿಟ್ಟೈತಿ. ಹ್ಯಾಪಿ ಬರ್ತ್ಡೇ ಅಂತ. ವೇದು ತಿನ್ನ ಬಾಯ್ಲಿ. ವೇದು ತಿನ್ಸು ಚಿನ್ನೆ. ಹಾ ಜಾಣ. ನಾನು ಎತ್ಕೊಂಡು ಓಡಾಡಕ್ ಆಗಲ್ಲ ಮಂಗ. ಬಾರೋ ನನ್ ಕಾಲ್ ಆಗಂಗಿದ್ರೇನೋ ಎತ್ಕೊಂಡು ಓಡಾಡ್ಬೋದಾಗಿತ್ತು. ಬೇಡ ಚಿನಿ ಊರೊಳಕ್ಕೆಲ್ಲ ಬೇಡಪ್ಪ. ಬಂಗಾರ ನಾನಾ ಬಂಗಾರ ಇಲ್ಲಿ ಗೊತ್ತಿ ನಾನು ರೆಡಿ ಆಗಿದ್ದೀರಾ ಅಂತ ಟೀಪೈ ಅಡೆ ಹೋಗಿ ಕುತ್ಕೋತಾವ್ ನೋಡ್ರಿ. ಯಾ ಇಳಿ ಕೆಳಗೆ ಇಲ್ಲ ಹೋಗ್ತಾವ್ರೆ ತಾಯಂಟಿ ನೋಡ ಕರಿತಾವ್ರ. ಹೋಗು ಹೋಯ್ತಿಯ ಊರ್ಗೆ? ಅಂತ ಅವನೆ ಅವ್ನ್ ನೋಡಿಲ್ಲ ಊರ್ನ. ಅವ್ನ್ ನೋಡಿಲ್ಲ ಯಾವತ್ತು. ನೆಲ ನೋಡ್ಕೊಂಡಿಲ್ಲ ಬರ್ತಾನೆ ಅವನ್ನ ಕಾಡ್ತಂತೀನಿ. ಬಾಯ್ ಮಾಡ್ಬಿಡ್ರಿ ಮಮ್ಮಂಗೆ. ನೋಡ್ದಾ ಅವ್ರ ಸಾಯಂಕಾಲ ಬರಂಗಿದ್ರೆ ಕಳಿಸಿದೆ ಗುಂಡ. ನಾವು ಹೆಂಗೆ ಅಂತ ಗೊತ್ತಿಲ್ಲ. ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಹೆಂಗೆ ಅಕ್ಕಪ್ಪ ಮಾತ್ರ ಅವ್ರ ಹಂಗ ನಡೆಯೋದು. ಟಾಟಾ ಮಾಡ್ರಿ ಹೋಯ್ತವ್ರೆ. ಇವಾಗ ನನ್ ತಮ್ಮ ಮತ್ತೆ ನಮ್ ಕಸಿನ್ ಅವ್ರ ಅಪ್ಪ ಅಮ್ಮ ಎಲ್ರು ಬಂದು ಕೇಕ್ ಕಟ್ ಮಾಡ್ಸಿದ್ರು. ಫಸ್ಟ್ ಅವರೇ ಬಂದಿದ್ದು. 12 ಗಂಟೆ ಮಧ್ಯಾಹ್ನ 12 ಗಂಟೆ ಏನೋ ಆಯ್ತು ಎಲ್ಲ ಕಟ್ ಮಾಡಿಸ್ಬಿಟ್ಟು ಹೋದ್ರು. ಸೊ ಇವಾಗ ಮುಂದಿನ ಕೆಲ್ಸ ನೋಡೋಣ. ಏನಪ್ಪಾ
ಬೈಲು. ಓ ಬಾಯ್ ಚಿನ್ನಿ. ನೀನು ಬಾಯ್ ಮಾಡ್ತಾ ಇದ್ಯಾ? ಅಕ್ಕಂಗ್ ಬಾಯ್ ಮಾಡು. ಸರಿ ನಡಿ, ನೀನ್ ಒಳಗ್ ನಡಿ. ನೋಡು ಬಾಯ್ ಮಾಡ್ಬಿಟ್ಟು ಅಳೋದು. ಎಲ್ರು ಸಡನ್ ಆಗಿ ಬಂದ್ರು, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅವಾಗ್ಲೇ ನಾನು. ಸೊ ಇವಾಗ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನನ್ನ ಮಗಳು ಬರ್ತ್ಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ ನೋಡೋಣ. ಬಟ್ ನಿಜಕ್ಕೂನು ಏನು ನಾನು ಪ್ರತಿ ವರ್ಷನೂ ಏನೋ ಒಂದು ಮನೇಲೆ ಮಾಡೋಣ ಹಂಗೆ ಹಿಂಗೆ ಅಂತ ಏನೇನೋ ಪ್ಲಾನ್ ಮಾಡಿದ್ದೆ. ಬಟ್ ಈ ವರ್ಷನೂ ಅಷ್ಟೇನೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ ಅಮ್ಮ ಇರೋವಾಗ್ಲೇನೆ. ಬಟ್ ಅಮ್ಮ ಹೋದ್ಮೇಲೆ ನಂಗದು ಏನೋ ನಂಗೆ ಇಂಟ್ರೆಸ್ಟೇ ಹೊರಟೋಯ್ತು. ಬಟ್ ಆದ್ರೂನು ಮಕ್ಳಿಗೋಸ್ಕರ ಮಾಡ್ಲೇಬೇಕು. ಇವಾಗ 12 ಗಂಟೆಗೆ ಬಂದೆಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋದ್ರು. ನೋಡೋಣ, ಇವಾಗ ನಮ್ಮ ಅಪ್ಪ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿದ್ದಾರೆ. ಮೀನ್ಸ್ ನನ್ ತಂಗಿ ಮಗುನ ನೋಡ್ಕೊ ಬರಕ್ಕೆ ಅಂತ ಹೋಗಿದ್ದಾರೆ. ಇವತ್ ಬರ್ತಡೇ ಬೇರೆ ಅಲ್ವಾ, ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಬಂದಾದ್ಮೇಲೆ ನೋಡೋಣ ಹೆಂಗೆ ನನ್ಗೆ ಅನ್ಸುತ್ತೆ ಅದರ ಮಾಡ್ತೀನಿ. ಆಮೇಲೆ ದೇವಸ್ಥಾನಕ್ಕೂ ಹೋಗ್ಬೇಕು. ಬರ್ಲಿ ಅವಳು ಮನೆಗ್ ಬರ್ಲಿ. ನನ್ ಮಗ ಇಲ್ಲೇ ಇದ್ದಾನೆ. ಇಬ್ರು ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಅನ್ಬಿಟ್ಟು ಒಬ್ರನ್ನ ಕರ್ಕೊಂಡು ಹೋದ್ರು ನಮ್ಮಪ್ಪ. ಅದಕ್ಕೇನೆ ನಿಜ ಎಷ್ಟು ನೋವಾಗ್ತೈತೆ, ಬೇಜಾರಾಗ್ತೈತೆ ಅಂದ್ರೆ ಅಮ್ಮ ಇಲ್ದೇ ಇರೋದು. ನಾನು ಅಮ್ಮ ಇದ್ದಾಗ ಹೇಳ್ತಿದ್ದೆ, ಅಮ್ಮ ಹೋಗಮ್ಮ ಇದೇ ವರ್ಷ ಲಾಸ್ಟು, ನನ್ ಮನೇಲೆಲ್ಲ ಕೇಕ್ ಕಟ್ ಮಾಡ್ಸಲ್ಲ ಇನ್ಮೇಲೆ. ಏನು ಬಿರಿಯಾನಿ ಅಂತೆಲ್ಲ ನಾನ್ ಮಾಡ್ಕೊಂಡ್ ಕೂತ್ಕೊಳಲ್ಲ, ಮಕ್ಳನ್ನ ಆಚೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ನಾವ್ ಅಮ್ಮ 5 ವರ್ಷ ತಕ ಕೇಕ್ ಕಟ್ ಮಾಡ್ಸು, 10 ವರ್ಷ ತಕ ಮಾಡ್ಸೋಣ ಅಂತೆಲ್ಲಾ ಹೇಳಿದ್ರು. ಬಟ್ ಅವರೇ ಇಲ್ಲ. ನಾನು ಇಲ್ಲೇ ಇರೋದ್ರಿಂದ ನನಗೆ ನೆನಪುಗಳು ತುಂಬಾ ಕಾಡುತ್ತೆ. ನನ್ಗೆ ಅಮ್ಮ ಇಲ್ದೇ ಇರೋದು ತುಂಬಾ ಕಾಡುತ್ತೆ ನನ್ಗೆ. ಇವಾಗ ಸಡನ್ ಆಗಿ ಪ್ಲಾನ್ ಮಾಡಿದೀನಿ ಯಲಹಂಕಕ್ಕೆ ಹೋಗೋಣ ಅಂತ ಹೇಳಿ. ಟೈಮ್ ಬಂದು 2 ಗಂಟೆ ಆಗೋಗ್ಬಿಟ್ಟೈತೆ. ಇವಾಗ ಎಲ್ಲ ಮಕ್ಳಿಗೆ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡ್ ಹೋಗೋಣ ಅಂತ ಅನ್ಬಿಟ್ಟು ಏನಿಲ್ಲ ಪ್ಲಾನ್ಸ್ ಎಲ್ಲ ನಾನ್ ಸಡನ್. ಸೊ ಬನ್ನಿ ಇವಾಗ ಹೋಗೋಣ, ಆಮೇಲೆ ನೋಡೋಣ ಏನಾಗುತ್ತೆ, ಆತರ ಮಾಡೋಣ. ನೋಡಿ ನನ್ ಮಗಳು ಫಸ್ಟ್ ಟೈಮ್ ಲೆಹೆಂಗಾ ಹಾಕೊಂಡಿದ್ದಾಳೆ, ಕ್ರಾಪ್ ಟಾಪ್ ಲೆಹೆಂಗಾ. ಚೆನ್ನಾಯ್ತಮ್ಮ? ಸರಿ ಆಯ್ತು. ಹೋಗೋಣ, ತಿನ್ಸು ಅಂತ. ಇವಾಗ ಎಲ್ಲ ಹೋಗ್ತಾ ಇರೋದು ನಾವು? ದಿಯಾ ಮನೆಗೆ. ಆಯ್ತು ತಿನ್ಸು ಬಾ. ಸರಿ ನಡಿ ತಿನ್ಸು ಅಂತೆ. ನನಗೆ ಕ್ರೀಮ್ ಆಗಲ್ಲ ಚಿನ್ನಿ, ಸ್ವಲ್ಪ. ಇವಾಗ ನೀನ್ ತಿನ್ಬೇಕಾ ನನಗ್ ತಿನ್ಸಕ್ಕ? ಇರು. ಥ್ಯಾಂಕ್ ಯು ಚಿನ್ನಿ. ನಡೀರಿ ಬೇಗ ಬಾ ಚಿನ್ನಿ, ಬಿಸಿಲು. ನೋಡಿ ಹೆಂಗೈತೆ ಅವ್ನು ನೋಡು. ಇವಾಗ ಹೊರಟಿದೀವಿ, ಬಿಸಿಲು ಬೇರೆ. 1 hour 1.5 hour ಆಗುತ್ತೆ. ನಿಧಾನ ನೋಡಿ. ಆಟೋದಲ್ಲಿ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಒಂದು ಬಸ್ಸಲ್ಲಿ ಬಂದೆ, ಓಲೋ ಬುಕ್ ಮಾಡಿದ್ದೀನಿ. 1 minute ಅಂತ ತೋರಿಸ್ತಾ ಐತೆ. ಇವರಿಬ್ರು ಜಗಳ ಆಡ್ತವ್ರೆ. ಯಾಕ್ರೋ? ಬಂತು ಇರ್ರಿ. ನೋಡಿ ಬರ್ತಾವ್ರೆ ಆಟೋದವ್ರು. ಈ ಮಕ್ಳನ್ನ ಕರ್ಕೊಂಡು ಇವಾಗ ನಿದ್ದೆ ಮಾಡ್ಬಿಡ್ತಾರೆ ಆಟೋದಲ್ಲಿ. ನಡೀರಪ್ಪ.
ಫೈನಲಿ ಬಂದ್ವಿ. ಇವಾಗ ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ ದೋಸೆ ಇಟ್ಟಿತ್ತು, ಅದು ಏನೋ ಎಣ್ಗಾಯಿ ಬದನೆಕಾಯಿ ಗೊಜ್ಜು ಮಾಡಿದೀನಿ ಅಂತ ಅಂದ್ರು. ದೋಸೆ ಹಾಕ್ತಾ ಇದಾರೆ. ಇವಾಗ ದೋಸೆ ತಿಂದು ಮುಂದಿನ ಪ್ಲಾನ್ ಏನು ಅಂತ ನೋಡ್ಬೇಕು. ಟೈಮ್ ಬಂದು 4 ಗಂಟೆ ಹತ್ತತ್ರ ಆಗ್ತಾ ಬರ್ತಾ ಇದೆ. ಕೇಕ್ ಕಟ್ ಮಾಡಿಸ್ಬೇಕು, ಆಚೆ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡೋದು ಅಂತ ನನ್ಗೆ ಏನಂದ್ರೆ ಏನು ನಂಗೆ ತಲೆಗೆ ತೋಚ್ತಾನೆ ಇಲ್ಲ. ಬಟ್ ನನ್ನ ಮನೆಗೆ ಬಂದೆ. ನೋಡೋಣ ಹೆಂಗೆ, ಆಚೆ ಕರ್ಕೊಂಡು ಹೋಗ್ಲಾ ಇಲ್ಲ ಇಲ್ಲೇ ಕೇಕ್ ಕಟ್ ಮಾಡಿಸ್ಲಾ, ಏನ್ ಮಾಡಿದ್ರೆ ಮಗಳಿಗೆ ಖುಷಿ ಆಗುತ್ತೆ ಅಂತ ಅನ್ಬಿಟ್ಟು. ಯಾರಿಗ್ ಖುಷಿ ಆಯ್ತೋ ಏನೋ, ನನ್ ಗಂಡನ್ ಖುಷಿ ಆಗಿರುತ್ತೆ, ಮಗಳು ಮನೆಗ್ ಬಂದ್ಲು, ಇಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ಲಿ ಅಂತ ಹೇಳಿ. ನೋಡಿ ಹೆಂಗೆ ಸೈಲೆಂಟ್ ಆಗಿ ಕೂತ್ಕೊಟ್ಟಿದ್ದಾರೆ. ಅವ್ರು ನೋಡ್ತಾ ಇರೋದು ನೋಡಿ, ಇಲ್ಲಿ ಮಗಳದು ಫೋಟೋ ಈ ಕಡೆ ಇದೆಯಲ್ಲ, ಇದು 1 ವರ್ಷದ್ದು ಮಾಡಿದ್ದು ನಮ್ಮ ಅಪ್ಪ ಮನೆಯಲ್ಲಿ. ಬೇಜಾರು ಗೈಸ್, ಸಿಕ್ಕಾಪಟ್ಟೆ ಹೆವಿ ಬೇಜಾರು. ಮಸಾಲೆ ದೋಸೆ ಇವ್ರಿಗೆ, ಇಲ್ಲಿ ಸ್ಮಾಲ್ ದೋಸೆ. ಎಣ್ಗಾಯಿ ಆಮೇಲೆ ನಾನು 3 ತಿಂತೀನಿ ಅನ್ಕೊಂಬಿಟ್ಟಿರ. 1 ನೋಡಿ ಸೈಡಲ್ಲಿ ಇಡ್ತೀನಿ, ಇದೆರಡು ತಿಂದಾದ್ಮೇಲೆ ಬೇಕಾದ್ರೆ ತಿಂತೀನಿ. ಏನದ ಬಾಯಲ್ಲಿ ಹೇಳು. ಹುಲಿ ಹಂಗೆ ಕುತ್ಕೋ. ಇಲ್ಲಿ ನೋಡಿ, ಇಲ್ಲಿ ಗುಂಡ ಫೋಟೋ ತೆಗಿತೀನಿ. ಇಲ್ಲೋಡು ಇರಮ್ಮ, ನೀನ್ ಸುಮ್ನೆ ಇರಮ್ಮ. ಚಿನ್ನಿ ಅಲ್ಲಿ ಇಲ್ಲಿ ನೋಡು. ಇವನಪ್ಪ, ತಿನ್ಕೋಬಿಡು ಬೇಗ, ರೆಡಿ ಮಾಡ್ಕೊಂಡು ಹೋಗೋಣ. ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 1.5 ತಿಂಗಳು ಹತ್ತತ್ರ ಆಗಿತ್ತು. ಸಡನ್ ಅಂದ್ರೆ ಸಡನ್ ಆಗಿ ಬಂದಿದ್ದು. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ನನ್ ಮಕ್ಳಿಗೆ ಏನೋ ಒಂಥರ ಖುಷಿ, ಹಂಗಾಗಿ ಕರ್ಕೊಂಡ್ ಬಂದಿದ್ದೀನಿ. ಬಿಸಿಲು ಏನು, ಕೆಳಗಡೆ ಹೋದ್ರೆ ಚಳಿ ಆಗುತ್ತೆ. ಮೀನ್ಸ್ ನಮ್ ರೂಮಲ್ಲಿ ಸೊಂಪು ಬರುತ್ತಲ್ಲ, ಅದು ನಮ್ ರೂಮ್ ಒಳಗಡೆನೂ ಬಂದಿದೆ ಅದು. ಅದಕ್ಕೋಸ್ಕರ ಸ್ವಲ್ಪ ಈ ವೆದರ್ ಅಲ್ಲಿ ಎಸ್ಪೆಷಲಿ ಚಳಿ ಆಗುತ್ತೆ. ನಂಗೆ ಕಣ್ಬಿಡಕ್ಕೂ ಆಗ್ತಾ ಇಲ್ಲ. ದೋಸೆ ತಿನ್ಕೊಂಡ್ ಬಂದೆ. ಆಯ್ತು, ಏನಪ್ಪ ಎಲ್ಗೋಗೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ನನ್ಗೆ. ಏನಂದ್ರೆ ಏನು ತಲೆನೂ ಓಡ್ತಾ ಇಲ್ಲ. ನೋಡೋಣ ಏನ್ ಗಿಡ ಇದು. ಇದು ಮೋಸ್ಟ್ಲಿ ಅರ್ಶನ ಬರುತ್ತಲ್ಲ ಅದ್ರದ್ದು, ಪ್ರಾಬಬ್ಲಿ ಅದೇ. ಇದು ವಿಳೆದೆಲೆ. ಇಲ್ಲಿ ನಮ್ಮ ಮನೆ ಬಾಡಿಗೆಗೆ ಶಿವಮೊಗ್ಗದವ್ರವ್ರೆ, ಅವ್ರು ತಂದು ಕೊಟ್ಟಿರ್ತಾರೆ. ಓ ನೋಡಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕೋರು, ಚೆನ್ನಾಗಿ ಬಂದೈತೆ. ಇನ್ನೊಂದೆರಡು ವಾರ ಹೋದ್ರೆ ನೀಟಾಗಿ ಆಗುತ್ತೆ. ಆಕ್ಚುಲಿ ಅಲ್ಲಿ ಗುರುವನಹಳ್ಳಿ ಲಕ್ಷ್ಮಿ ಕೂರ್ಸಿದ್ದಾರೆ, ನೋಡ್ಬೇಕು. ಆಮೇಲೆ ಅದೇ ಹೋಗ್ತೀನಿ, ಇಲ್ಲ ನಮ್ಮ ಅತ್ತೆಗೆ ಹೇಳ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಲಾಸ್ಟ್ ವೀಕೇನೆ ಇಲ್ಲಿ ಬರ್ಬೇಕಿತ್ತು. ಏನಕ್ಕೆ ಬಂದಿಲ್ಲ ಅಂದ್ರೆ ಕಾರಣ ಇದೆ. ಇಲ್ಲಿ ಕನಕದಾಸ ಜಯಂತಿ, ಅಣ್ಣಮ್ಮ, ಗುರುವನಹಳ್ಳಿ ಲಕ್ಷ್ಮಿ ಎಲ್ಲ ಒಂದೇ ಟೈಮಲ್ಲಿ, ಅದು ಡಿಸೆಂಬರ್ ಮಂತ್ ಅಲ್ಲೇ ಕೂರಿಸ್ತಾರೆ. ನಮ್ಗೇನು ಗೊತ್ತಾ ಬೇಜಾರು, ನನ್ ಗಂಡ ಅವಾಗ ಮರಿ ಹೊಡಿಯೋರು, ಚೆನ್ನಾಗಿ ಡ್ಯಾನ್ಸ್ ಮಾಡೋರು, ಅವೆಲ್ಲ ನೆನೆಸ್ಕೊಬಿಟ್ಟು ಸುಮ್ಮನೆ ನೋವು ತಿನ್ನೋದೇನಕ್ಕೆ, ಹೋಗಿ ನೆನಪಾಗ್ಬಿಡುತ್ತೆ. ಅವ್ರಿಲ್ಲ, ಎಂಥವ್ರಿಗಾದ್ರು ನೆನಪಾಗುತ್ತೆ ಅಲ್ವಾ, ಅದೊಂದು.
ಇವಾಗೂ ಇಲ್ಲಿ ಕೂರಿಸಿದ್ದಾರೆ ಗುರುವನಹಳ್ಳಿ ಲಕ್ಷ್ಮಿ. ಹೇಳಿದ್ನಲ್ಲ ನಾನು ಆದರೆ ಹೋಗ್ತೀನಿ, ಇಲ್ಲ ನಮ್ಮ ಅತ್ತೆನೇ ಕಳಿಸ್ತೀನಿ, ಹೋಗಿ ನೋಡ್ಕೊಬನ್ನಿ ಅಂತ. ಆ್ಯಕ್ಚುಲಿ ನಮ್ಮ ಅತ್ತೆನೂ ಕಾಲ್ ಮಾಡ್ಬಿಟ್ಟು ಬೇಜಾರು ಮಾಡಿಕೊಂಡು ಸ್ವಲ್ಪ ಅಳ್ತಾ ಇದ್ರು. ನಾನು ಹೋಗಲೇ ಇಲ್ಲ, ನಂಗೆ ಬೇಜಾರಾಗೋಯ್ತು. ನನ್ನ ಮೊಮ್ಮಕ್ಕಳು ಬಂದರೆ ಅವ್ರ ಕೈಲೇ ನಾನು ನೆಕ್ಸ್ಟು ನನ್ನ ಮಗ ಹೆಂಗೆ ಡ್ಯಾನ್ಸ್ ಆಡ್ತಿದ್ನೋ ಅದೇ ಥರನೇ ಅವ್ರು ಡ್ಯಾನ್ಸ್ ಆಡಬೇಕು ಅಂತ ನಂಗೆ ಆಸೆ ಐತೆ, ಹಂಗೆ ಹಿಂಗೆ ಅಂತ ಅವರು ಬೇಜಾರು ಮಾಡ್ಕೊಂಬಿಟ್ರು. ಎಂಥವ್ರಿಗೆ ಆದರೂ ಅಪ್ಪ ಅಮ್ಮ ಮಕ್ಕಳು ಬೇಜಾರಾಗುತ್ತೆ ಅಲ್ವಾ. ನಾನು ಹಂಗೆ ಅಂದೆ, ಹ್ಞೂ ಹೌದು, ನಾನು ಅದಕ್ಕೆ ಬರಲಿಲ್ಲ, ನನಗೂ ನೆನಪು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. 1 ವರ್ಷ ಏನೋ ನಾನು ಕಳಸ ಎತ್ಕೊಂಡಿದ್ದೆ ನಮ್ಮ ಮನೆಯಿಂದ. ಅವಾಗ ಅವರು ಎವ್ರಿ ಇಯರ್ ಕಂಟಿನ್ಯೂಸ್ ಅವರು ಮರಿ ಹೊಡಿತಾರೆ ನಮ್ಮ ಮನೆಯಿಂದ. ಸೊ ಸುಮ್ಮನೆ ಬಂದು ನೆನಪಾಗುತ್ತೆ ಅನ್ನೋದು ಒಂದು. ಇವತ್ತು ಬಂದಿದ್ದೀನಿ, ನೋಡೋಣ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಹೆಂಗಿದ್ರು ನಾಳೆ ಪ್ರೊಸೆಷನ್ ಅನ್ಸುತ್ತೆ, ನೋಡೋಣ. ಆಮೇಲೆ ಇನ್ನೊಂದೇನು ಅಂತಂದರೆ, ನನಗೊಂದು ಆಸೆ ಇದೆ. ಇವಾಗ ನಾನಂತೂ ಕಳಸ ಹೊರಕ್ಕಾಗಲ್ಲ, ಅಟ್ಲೀಸ್ಟ್ ನನ್ನ ಮಗಳ ಕೈಲಾದರೂ ಒರ್ಸೋಣ ಅಂತ. ಅವಳು ಒಂದು 5 years ಆಗಲಿ, ಆಮೇಲೆ ಅವಳ ಕೈಲಿ ಮಾಡಿಸ್ತೀನಿ. ನನ್ನ ಮಗ ಒಂದು 10-15 ವರ್ಷ ಆಗಲಿ, ಅವನ ಕೈಲೇ ಏನು ಮಾಡಿಸ್ಬೇಕೋ ಅದು ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇವಾಗ ನನ್ನ ಮಗಳಿಗೆ 4 ವರ್ಷ. ಮುಂದಿನ ವರ್ಷದಿಂದ ಇಲ್ಲಿ ಯಲಹಂಕದಲ್ಲಿ, ಮೀನ್ಸ್ ಇಲ್ಲಿ ನಾವಿದೀವಲ್ಲ, ಅಲ್ಲಿ ಎವ್ರಿ ಇಯರ್ ಮಿಸ್ ಮಾಡದೆ ಕೂರಿಸ್ತಾರಂತೆ. ನಾನು ಬಂದಾಗಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಹೇಳಿದ್ನಲ್ಲ, ನೆಕ್ಸ್ಟ್ ಇಯರಿಂದ ನನ್ನ ಮಗಳ ಕೈಲೇ ಕಳಸ ಹೊರಿಸ್ತೀನಿ. ನನಗೂ ನೋಡೋಕೆ ತುಂಬ ಖುಷಿ. ನನ್ನ ಮಗಳ ಕೈಲಿ ನಾನು ಏನೇ ಮಾಡಿಸ್ಬೇಕು ಅಂದ್ರೂ ಖುಷಿ ಆಗುತ್ತೆ ಒಂಥರ. ಇವಾಗ ನಾನು ಮಾಡಂಗಿಲ್ಲ ಅನ್ನೋದು ಒಂದು ನೋವು ಒಂದು ಕಡೆ, ಆದರೆ ಮಗಳ ಕೈಲಿ ಮಾಡಿಸ್ಬೋದಲ್ಲ ಇದೆಲ್ಲ ನೋಡೋಕೆ ನನ್ನ ಗಂಡ ಇಲ್ವಲ್ಲ, ನಂಗೆ ಅದೊಂದು ಬೇಜಾರು. ನಂಗೆ ತುಂಬ ಪ್ರತಿಯೊಂದು ಇನ್ಸಿಡೆಂಟು, ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಂದು ಡೇನೂ ಅವ್ರು ನೆನಪಾಗ್ತಾರೆ. ಇದೇನು ಎಸ್ಪೆಷಲಿ ಕನಕದಾಸ ಜಯಂತಿ ಬರೋದು ನೋಡಿ, ಆ ಟೈಮು, ಆ ಡೇ ಬಂದ್ಬಿಟ್ರಂತೂ ಇಲ್ಲೆಲ್ಲ ತುಂಬಾ ಜೋರು ಮಾಡ್ತಾರೆ ಮಾತ್ರ. ಅವಾಗ ಹೆಂಗೆ ಬೇಜಾರಾಗ್ಬಿಡುತ್ತೆ ಅಂದ್ರೆ ತಡ್ಕೊಳಕ್ಕಾಗಲ್ಲ. ನಾವು ಕುರುಬ್ರಾಗಿರೋದ್ರಿಂದ ನಮಗೆ ಕನಕದಾಸ ಜಯಂತಿ ನಾವು ಮಾಡ್ತೀವಿ. ಅದು ಆ ಜಯಂತಿ ಬಂದ್ರೆ ನನ್ನ ಗಂಡಂಗೆ ಎಷ್ಟು ಕ್ರೇಜು ಅಂತಂದ್ರೆ, ಆ ಡೇ ಅಂದ್ರೆ ಅಷ್ಟು ಅಭಿಮಾನ. ಮೀನ್ಸ್ ಅವ್ರವ್ರದೇ ಆದಂತಹ ಅಭಿಮಾನಗಳಿರುತ್ತಲ್ಲ, ಹಂಗೆ. ಅದಕ್ಕೆ ನಮ್ಗೆ ಆ ಡೇ ಬಂದ್ರಂತೂ ನೋಡಕ್ ಆಗಲ್ಲ ನಮ್ಗೆ. ಅದು ಅವ್ರು ಇಲ್ದೆ, ಅದು ಮೆಮೊರೀಸು ಅಷ್ಟೇ ಗೂಗಲ್ ಅಲ್ಲಿ ನನ್ಗೆ ಪಾಪಪ್ ಆಗ್ತಾ ಇರುತ್ತೆ. ಈ ಡೇ ಹಿಂಗೆ ಅಂತ ಗೂಗಲ್ ಫೋಟೋಸ್ ಅಲ್ಲಿ ಮೆಮೊರೀಸ್ ತೋರಿಸ್ತಾ ಇರುತ್ತಲ್ಲ, ಎಷ್ಟು ಬೇಜಾರು ಅಂದ್ರೆ ನಾನು ನಿಮ್ಗೆ ಹೇಳಿದೆ ನೋಡಿ, ನಂಗೆ ಆಗಸ್ಟ್ ತಿಂಗಳಿಂದ ಡಿಸೆಂಬರ್ ಜನವರಿವರೆಗೂ ಮರೆಯಕ್ ಆಗದೆ ಇರೋ ದಿನಗಳು ತುಂಬಾ ಇದೆ ಅಂತ. ನೋಡಿದ್ರ ಹೆಂಗೆ ಡಿಸೆಂಬರ್ ಮಂತಲ್ಲೇನೆ ನನ್ನ ಮದ್ವೆ ಆಗಿದ್ದು, ನನ್ನ ಬರ್ತಡೇ, ನನ್ನ ಮಗಳು ಬರ್ತಡೇ ಎಲ್ಲ ಒಟ್ಟಿಗೆ ಬಂದು ಹೆಂಗೆ ನಮ್ಗೆ ನೋವು ಮೇಲ್ ಕೊಡುತ್ತೆ ಅಂದ್ರೆ, ಅದು ಎವ್ರಿ ಇಯರ್ ನಮ್ಗಿದ್ದೇ ಇರುತ್ತೆ ಅಲ್ವಾ. ನಾವ್ ಎಷ್ಟೇ ತೋರ್ಸ್ಕೊಂಡಿಲ್ಲ ಅಂತ ಅಂದ್ರು ಬಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ. ಆಯ್ತು, ಟೈಮ್ ಆಯ್ತು, ನೋಡೋಣ. ಮಗಳನ್ನ ರೆಡಿ ಮಾಡಿಸ್ತೀನಿ, ಬನ್ನಿ ಹಂಗೆ ಹೋಗೋಣ ಕೆಳಗಡೆ. ಇಡ್ಸ್ಕೊಳೆ, ಇಡ್ಸ್ಕೋ ಹೋಗ್ಲಿ, ಅದ್ರಲ್ಲ ಇಡ್ರಿ. ಹೇಳು. ಬಿಡ್ರಿ ಹಂಗೆ. ಚೆನ್ನಾಗೈತೆ ಸುಮ್ಮನೆ. ಸ್ಟೋನ್ ಐತಾ ಎಲ್ಲ ಚಿನ್ನಿ? ನಿಂದ ಹಿಂದೆಗಡೆ ತೋರ್ಸು, ಡ್ರೆಸ್ ತೋರ್ಸು, ಇಲ್ಲಿ ತೋರ್ಸು. ನೋಡಿ ಹೆಂಗಾಡ್ತವಳೆ ಬಿಡ. ಪ್ಯಾಂಟಲ್ಲೇ ಹೋಗಿ ಬಂದ್ಬಿಡೋಗು, ಆಮೇಲೆ ಹಾಕ್ತೀನಿ ಕರ್ಕೊಂಡು ಹೋಗ್ಬೇಕಾರೆ. ಎಲ್ಲ ಚಿನ್ನಿ ನಿನ್ ಡ್ರೆಸ್ ತೋರ್ಸಮ್ಮ. ವಾವ್ ಚೆನ್ನಾಯ್ತಮ್ಮ. ಹಿಂಗ್ ತಿರ್ಗು
ತಿರುಗು. ಜಾಣ ಪಾರಮ್ಮ ಫೋಟೋ ತೆಗಿತೀನಿ. ಸೊ ನನ್ನ ಮಕ್ಳಿಬ್ರು ಇವಾಗ ನಮ್ಮ ಮಾವನ ತಂಗಿಯವರು ಒಬ್ರು ಇಲ್ಲೇ ಇದ್ದಾರೆ, ಇಬ್ರು ಇಲ್ಲೇ ಇದ್ದಾರೆ ಇದೇ ಏರಿಯಾದಲ್ಲಿ. ಸೊ ಒಬ್ರು ಮನೆಗೆ ಹೋಗಿದ್ದಾರೆ, ಅವರು ಬಂದಿದ್ರಲ್ಲ ಅವ್ರ ಮಗಳು. ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅರ್ಶನೆ ಮಾಡಿಸ್ಬೇಕು. ಅದಕ್ಕೋಸ್ಕರ ಆಮೇಲೆ ನೋಡೋಣ ಬೇರೆ ಪ್ಲಾನ್ ಏನು ಅಂತ ಅಂದ್ಬಿಟ್ಟು. ಇವಾಗ ದೇವಸ್ಥಾನದ ರೋಡಿಗೆ ಬಂದ್ವಿ, ನಾನು ನನ್ನ ಮಗಳು. ಸೋಮೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ಪಕ್ಕದ ರೋಡಲ್ಲಿದೆ. ಓಪನ್ ಆಗಿತ್ತೋ ಹೆಂಗೋ ಅಂತ ಡೌಟ್ ಅಲ್ಲಿ ಬಂದ. ಆಗೈತೆ ಬಾಮ್ಮ. ಇರು, ಇಲ್ಲಿ ಅರ್ಶನೆ ಟಿಕೆಟ್ ಇಸ್ಕೊಳ್ಳೋಣ ಫಸ್ಟು. ಬರ್ತಾರಿರು. కార్తీక్ స్వామి వాళ్ళు ఉంటారు కదా వాళ్ళ దగ్గర చిన్ని ఇలి వాళ్ళ ఇంట్లోనే ఉంటారు ನೋಡಿ ಇವಾಗ ಅರ್ಶನೆ ಮಾಡ್ತಾರೆ. ಚಿನ್ನಿ ಇಳಿಬೇಕು, ಚಿನ್ನಿ ಬೈತಾರೆ. ಗಲಾಟೆ ಮಾಡ್ಬಾರ್ದು. ಹತ್ಬಾರ್ದಮ್ಮ. ಇವಾಗ ಇಲ್ಲಿ 2 ದೇವಸ್ಥಾನ ಇದೆ ಪಕ್ಕನೆ, ವೆಂಕಟೇಶ್ವರ ಸ್ವಾಮಿ ಮತ್ತೆ ಈಶ್ವರ. ಒಂದು ಸುತ್ತು ಬರ್ತಾ ಇದೀವಿ. ರಾತ್ರಿ ಟೈಮು ನವಗ್ರಹ ಸುತ್ತಬಾರ್ದು ಅಂತ ಹೇಳ್ತಾರೆ. ಸುತ್ತಬಹುದು ಬಟ್ ಮುಟ್ಟಬಾರ್ದು ಅಂತ ಏನೋ ಹೇಳ್ತಾರೆ. ಅದಕ್ಕೆ ಹೋಗಿಲ್ಲ ಆ ಕಡೆ. ನಿಧಾನ. ಸೊ ಗೈಸ್, ಇವಾಗ ಸ್ಮಾಲ್ ಸೆಲೆಬ್ರೇಷನ್ ಮಾಡೋದಿಕ್ಕೆ ಟೀ ಕೆಫೆ ಅಂತ ಇದೆ, ಅಲ್ಲಿಗೆ ಬಂದಿದೀನಿ. ಬನ್ರೋ ಯಾಂಚ್. ನಡಿ ಅಲ್ಲಿ ನಡಿ. ಆಯ್ತು, ನಿಂಗೆ ಏನ್ ಬೇಕಾದ್ರೂ ತಗೊಳ್ಳಿವಂತೆ. ಇಲ್ಲೇ ಮಾಡೋಣ. ಸರಿ. ಇವಾಗ ಇಲ್ಲೇ ಕೇಕ್ ಕಟ್ ಮಾಡ್ಸೋಣ ಮಗಳಿಗೆ ಅಂತ. ಬರ್ತಾನ ಬಾ. ಅದಕ್ಕೆ ಹೋಗಿ ಕೇಕ್ ತಗೊಂಡ್ಬಿಡೋಣ ಅಂತ ಫಸ್ಟ್. ನಿಂಗೆ ಏನ್ ಬೇಕು ಎಲ್ಲಾ ಕೊಡಿಸ್ತೀನಿ, ಇಲ್ಲೇ ಮಾಡೋಣ. ಚಿನ್ನಿ ಫಸ್ಟ್ ಕೇಕ್ ಕಟ್ ಮಾಡ್ಬಿಡು, ಆಮೇಲೆ ಐಸ್ ಕ್ರೀಮ್ ಕೇಕ್ ತರನ ಬಾ. ಸರಿ ಗೈಸ್, ಇವಾಗ ಮೆನ್ಯೂ ಕಾರ್ಡ್ ಅಲ್ಲೇನೆ ಏನಾದ್ರು ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲಿ ತುಂಬಾ ದೂರ ಹೋಗ್ಬೇಕು, ನಾನು ಇವ್ರಿಬ್ಬರನ್ನ ಇಟ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ಚಾಕ್ಲೇಟ್ ಬ್ರೌನಿ, ಚಾಕೋಲೋ ಲಾವಾ ಅಂತ ಏನನ್ನ ಇದೆ, ಅದನ್ನೇ ಮಾಡೋಣ ಇರಿ. ಓನಮ್ಮ ಇದ್ಯಾ ಇದು ಸಿಸ್ಲಿಂಗ್ ಬ್ರೌನಿ ಅದೆಲ್ಲ ಇದೆಯಾ? ಬೇರೆ ಯಾವ್ದಿದೆ? ಇವಾಗ ಒಂದ್ ಪುಟ್ಟದಾಗಿ ಕೇಕ್ ಆರ್ಡರ್ ಮಾಡಿದೀನಿ, ಸ್ವಿಗ್ಗಿಲಿ ಬರ್ತಾ ಇದೆ. ಅಂಡ್ ಇವಾಗ ಕರೆಂಟ್ ಬೇರೆ ಇಲ್ಲ, ನಾವೇನೇ ಆರ್ಡರ್ ಮಾಡ್ತೀವಿ ಅಂದ್ರೆ ಕರೆಂಟ್ ಬರ್ಬೇಕು. ಸೊ ವೆಜ್ ಮೋಮೋಸ್ ಅವೈಲೇಬಲ್ ಇದೆ ಅಂತ ಅಂದ್ರು, ಅದನ್ನ ತಿಂತೀವಿ ಸದ್ಯಕ್ಕೆ. ಕೇಕ್ ಬಂದು ಇಲ್ಲೇ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಇಲ್ಲೇ ಕಟ್ ಮಾಡಿಸ್ಬಿಟ್ಟು ನೋಡೋಣ. ಇದು ಏನಾದ್ರು ಬೇರೆ ಹೋಟೆಲ್ಸ್ ಏನಾದ್ರು ಹೋಗೋಣ ಅಂತ ನಾನ್ ವೆಜ್ ತಿನ್ನೋದಿಕ್ಕೆ. ಚಾಕ್ಲೇಟ್ ಜ್ಯೂಸಾ? ಹೇಳಣೀರು ಆನ್ ದಿ ವೇ. ಹ್ಯಾಪಿ ಬರ್ಡೇ ಚಿನ್ನಿ. ಥ್ಯಾಂಕ್ ಯು ಹೇಳ್ಬೇಕು ಮಮ್ಮಗೆ.
ಫುಲ್ ನೋಡ್ರಿ ಹಿಯಾಂಶ್ ಎಲ್ಲಾದ್ರೂ ಕುತ್ಕೋಬೇಕು ನೀನು. ಖುಷಿ ಆಯ್ತಾ ನಿಂಗೆ? ಸರಿ ಆಯ್ತು, ನಿಂಗ್ ಖುಷಿ ಆದ್ರೆ ನಂಗೆ ಖುಷಿ ಆಗುತ್ತೆ. ನಂದು ಏನಂತಾರೆ, ಇಲ್ಲಿ ಈ ತರ ಒಂದಿದೆ ಅಂತಾನೂ ಗೊತ್ತಿಲ್ಲ. ಹಂಗೆ ನಾವು ಇಲ್ಲಿ ಒಂದು ಬ್ರಾಹ್ಮಿನ್ ಕೆಫೆ ಅಂತ ಏನೋ ಇದೆ, ಅದು ವೆಜ್. ಅಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಬಂದಿದ್ದು. ಸ್ವಲ್ಪ ಮುಂದಕ್ಕೆ ಬಂದೆ, ಏನಾದ್ರು ನಾನ್ ವೆಜ್ ಏನಾದ್ರು ತಿನ್ನೋಣ ಅಂತ. ಸ್ವಲ್ಪ ಹಂಗೆ ಮುಂದಕ್ಕೆ ಬಂದೆ ನೋಡೋಣ ಅಂತ. ಇಲ್ಲಿ ಇಷ್ಟು ಚೆನ್ನಾಗಿತ್ತು ವಾತಾವರಣ, ಇಲ್ಲೇ ಕಟ್ ಮಾಡಿಸ್ಬಿಟ್ಟು ಬೇರೆ ಏನಾದ್ರು ಬೇರೆ ಕಡೆ ತಿನ್ನೋಣ ಅಂತ ಅನ್ಕೊಂಡಿದೀನಿ. ಸೊ ಕರೆಂಟ್ ಬಂತು ನೋಡಿ. ಇವ್ರಿಬ್ಬರನ್ನ ಕರ್ಕೊಂಡ್ ಬಂದಿರೋದಂಗಿರ್ಲಿ ನಾನು. ಎಷ್ಟು ಕ್ವಾಟ್ಲೆ ಕೊಡ್ತಾವ್ರೆ ಅಂದ್ರೆ ನಂಗೆ. ಯಾರು? ಕಿಟ್ಟು ಮೋಮೋಸ್ ತಿಂತಾನಾ? ಬಾರೋ ಶ್ರೇಯಾಂಶ್, ಅವಂದೇ ಲೋಕ ಅವಂದು. ಓನಮ್ಮ ನೀನ್ ತಿನ್ನು, ಅವನ್ಗೆ ಕರ್ಕೊಂಬರ್ತೀನಿ, ತಿನ್ನು ನೀನು. ನೋಡಿ ಕೇಕ್ ಆರ್ಡರ್ ಕೊಟ್ಬಿಟ್ಟು ಹೋಗ್ತಾ ಇದಾರೆ. ಬೆಸ್ಟ್ ಆಪ್ಷನ್, ಒಂದ್ 10 ನಿಮಿಷ ಕೊಡ್ತಾರೆ. ಸೊ ಪುಟ್ಟದಾಗಿ ಒಂದು ಕ್ಯೂಟೆಸ್ಟ್, ಮಕ್ಳಿಗೆ ಸಾಕಲ್ವಾ. ನಾನೇನ್ ತಿನ್ನಲ್ಲ, ಅವಳೊಬ್ಳೆ. ಅದಕ್ಕೋಸ್ಕರ ಪುಟಾಣಿ ಕೇಕ್ ನ ಆರ್ಡರ್ ಮಾಡಿದೀನಿ. ಮೀನ್ಸ್ ತೋರಿಸ್ತೀನಿ ನಿಮ್ಗುನು. ತಿನ್ಸು ನಿನ್ ತಮ್ಮಂಗೆ. ಫಸ್ಟ್ ತಿನ್ಲಿ ಇರಮ್ಮ, ಅವನು ತಿನ್ಸಮ್ಮ. ಸರಿ ಸರಿ, 3 ವರ್ಷ ನೀರು ಅವನು ಪಾಪ. ತಿನ್ಸ್ ಜಾಣ. ಹ್ಯಾಪಿ ಬರ್ಡೇ ಹೇಳ್ದ ಅಕ್ಕಂಗೆ. ನೋಡೋಣ ಯಾವ ತರ ಐತೆ ಕೇಕ್ ಝೋನ್. ನಾನು ನನ್ ಮಗ ಇಬ್ರು ತಿನ್ನಲ್ಲ. ನಮ್ ಚಿನ್ನಿ ಒಬ್ಳಿಗೆ ಕೇಕ್ ಕ್ರೇಜ್. ಏನದು? ಚೆನ್ನಾಗಿದೆ. ಚಿನ್ನಿ ನೋಡಮ್ಮ, ಇದು ಐಸ್ ಕ್ರೀಮ್ ಇದೆ ಚಿನ್ನಿ. ಏನು ಸಾಕು ಇಷ್ಟೇ ಅಲ್ಲ, ಬೆಳಿಗ್ಗೆ ಕಟ್ ಮಾಡಿದ್ವಲ್ಲ, ಸುಮ್ನೆ ವೇಸ್ಟ್ ಆಗತ್ತೆ ದೊಡ್ಡ ಕೇಕ್ ತಗೊಂಡೆ ಅನ್ಬಿಟ್ಟು ನಾನು ಈ ಪುಟಾಣಿ ಕೇಕ್ ತಗೊಂಡೆ. ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರೀಸ್ ಅಂತ ಇದು. ವಾವ್ ಚಿನ್ನಿ, ಹ್ಯಾಪಿ ಬರ್ಡೇ ಚಿನ್ನಿ. ತಿನ್ಸ್ಲಾ ನಿಂಗೆ? ನಿಂಗೂ ತಿನ್ಸ್ಲಪ್ಪ. ಎತ್ಕೊಡ್ಲಾ? ನೀನ್ ಮೊಮ್ಮಗ್ ತಿನ್ಸ್ತೀಯಾ? ಆಮೇಲೆ ನಾನು ತಿನ್ಸ್ಬೇಕು, ಸರಿನಾ? ಮಮ್ಮಿ ನಾನು ಕುಂಡನ್ ತಿನ್ಸ್ತೀನಿ. ಅಪ್ಪ ತಿನ್ಸ್ತಾಳೆ ನೋಡಿ. ಜಾಣ. ಬರ್ಡೇ ಚಿನ್ನಿ. ಮಮ್ಮಿ ಸಲ ಏನೋ ಐತೆ ಅನ್ಕೊಡೆ. ಮಮ್ಮಿ ಸಲ ಏನೋ ಐತೆ ಅನ್ಕೊಡೆ. ತಮ್ಮಂಗ್ ತಿನ್ಸು, ತಮ್ಮಂಗೆ. ಡ್ಯಾನ್ಸ್ ಆಡ್ತೀಯಾ? ಹಿಂಗ ಆಡ್ತೀಯಾ? ನೀನು ಆಡ್ತೀಯಾ? ನೀನ್ ಅಲ್ಲಿ ಕಾಣ, ಇಲ್ಲಿ ಇಲ್ಲಿ ನೋಡಿಲ್ಲಿ. ಎಲ್ಲ ತಿನ್ಕೊಬಿಡೋಣ.
ತೊಗೊಳಗುಂಡ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಲಿ ಟಿಶ್ಯೂ ಒರೆಸ್ತೀನಿ. ಏನಪ್ಪ ಎಲ್ಲಿ ನಿಂತ್ಕೊಂಡ್ ನೋಡು. ಹಿಂಗೆ ಹಿಂಗೆ ಸ್ವಲ್ಪ ಎಮೋಷನಲ್ ಆದೆ ನಾನು. ಎಷ್ಟು ಖುಷಿಯಾಗಿದ್ದಾರೆ ನೋಡಿ ನನ್ನ ಮಕ್ಕಳು. ತಿನ್ನು. 8 ಗಂಟೆ ಆಗಿದೆ. ಮನೆ ಕಡೆ ಹೋಗ್ತಾ ಇದೀವಿ. ನನ್ ಮಗ್ಳಿಗೆ ಏನಾದ್ರು ಬೇರೆ ತಿಂತೀಯಾ ಅಂತ ಕೇಳಿದ್ರೆ ಬೇಡ ಬಾ ಹೋಗೋಣ ಅಂತವಳೆ. ನಾನು ಏನಾದ್ರು ಬಿರಿಯಾನಿ ಕೊಡ್ಸೋಣ ಅಂತ ಅನ್ಕೊಂಡೆ. ಇರಮ್ಮ.